ಇವತ್ತು ಒಬ್ಬರು ಸಂಧಿವಾತದ ಪೇಷಂಟ್ ಬಂದಿದ್ದರು. ನೋಡಿ ಬೇಜಾರಾಯ್ತು ಅವ್ರನ್ನ. ಈ ಮುಂಚೆ 3 ತಿಂಗಳ ಮುಂಚೆ ನಮ್ಮ ಹತ್ರ ಬಂದಿದ್ದರು. ನಾವು ಫಸ್ಟ್ ಅವ್ರಿಗೆ ಈ ಕಾಯಿಲೆ ಇದೆ ಅಂತ ಕಂಡುಹಿಡಿದ್ಬಿಟ್ಟು ಅವ್ರಿಗೆ ಟ್ರೀಟ್ಮೆಂಟ್ ಶುರು ಮಾಡಿದ್ವಿ. ಅದಾದ ನಂತರ 1 ತಿಂಗಳು ಬಿಟ್ಟು ಬಂದಿದ್ದರು, ಚೆನ್ನಾಗಿದ್ದರು. ಸೊ ಟ್ರೀಟ್ಮೆಂಟ್ ಸ್ವಲ್ಪ ಅಡ್ಜಸ್ಟ್ ಮಾಡಿ ಮತ್ತೆ ಕಳಿಸಿದ್ವಿ ಮನೆಗೆ. ಇನ್ನೊಂದು ತಿಂಗಳಲ್ಲಿ ಒಂದ್ಸಲ ಬರಬೇಕು ಅಂತ. ಅವ್ರೇನು ಮಾಡಿದ್ದಾರೆ, ಮನೆಗೆ ಹೋಗಿ ಹೇಗಿದ್ರು ಚೆನ್ನಾಗಾದ್ನಲ್ಲ, ಮಾತ್ರೆ ಎಲ್ಲ ನಿಲ್ಲಿಸ್ಬಿಡ್ತೀನಿ ಅಂತೇಳಿ ನಿಲ್ಲಿಸ್ಬಿಟ್ರು. ಇವಾಗ ಅವ್ರು ಬರಬೇಕಾರೆ ವೀಲ್ ಚೇರಲ್ಲಿ ಎತ್ಕೊಂಡು ಬಂದರು. ಅವ್ರನ್ನ ತುಂಬ ನೋವು, ಮಂಡಿಯೆಲ್ಲ ಊದ್ಕೊಂಡಿತ್ತು, ಕೈಯೆಲ್ಲ ಊದ್ಕೊಂಡಿತ್ತು, ಊಟ ಮಾಡೋಕ್ಕಾಗ್ತಿಲ್ಲ, ಎದ್ದೇಳೋಕ್ಕಾಗ್ತಿಲ್ಲ, ನಡೆದಾಡೋಕ್ಕಾಗ್ತಿಲ್ಲ ಅಂತ. ಅಮ್ಮ ಏನಕ್ಕೆ ಬಿಟ್ರಿ ನೀವು ಮಾತ್ರೆ ಎಲ್ಲ, ಇಷ್ಟು ಚೆನ್ನಾಗಾಗಿದ್ರಲ್ಲ? ಅದೇ ಡಾಕ್ಟ್ರೇ, ನೋವು ಹೋಗ್ಬಿಟ್ಟಿತ್ತಲ್ಲ, ಅದಕ್ಕೆ ಮಾತ್ರೆ ಬಿಟ್ಬಿಟ್ಟೆ ಅಂತ ಹೇಳಿದ್ರು. ಇದು ತುಂಬ ಸಾಮಾನ್ಯವಾಗಿ ಕಂಡುಬರುವಂಥ ಒಂದು ಪರಿಸ್ಥಿತಿ ಇದು. ಬಹಳಷ್ಟು ಜನ ಅದು ನಮ್ಮ ಹಳ್ಳಿ ಕಡೆಯವರು ಸ್ವಲ್ಪ ಚೆನ್ನಾಗಿ ಹೋಗಿದ್ದೀನಿ ಅಂತ ಹೇಳಿದ್ರೆ ಬಿಟ್ಬಿಡ್ತಾರೆ ಮಾತ್ರೆ, ಕೇಳದೆ ಬಿಟ್ಬಿಡ್ತಾರೆ. ಆಮೇಲೆ ನಾವು ಕ್ಲಿನಿಕ್ಕಿಂದ ಫೋನ್ ಮಾಡಿದ್ರೆ ಫೋನ್ ಎತ್ತಲ್ಲ. ಈ ರೀತಿ ಮಾಡಿದಾಗ ಏನಾಗಬಹುದು? ಇದು ಒಳ್ಳೆಯದಾ ಕೆಟ್ಟದಾ? ನೋವಿಲ್ವಲ್ಲ, ಮಾತ್ರೆ ಬಿಟ್ಬಿಡ್ತೀನಿ, ಇದು ಒಳ್ಳೆಯದಾ ಕೆಟ್ಟದಾ ಅಂತ ತಿಳ್ಕೊಳ್ಳೋಣ ಇವತ್ತು. ಒಂದು ನಾವೇನು ತಿಳ್ಕೊಬೇಕು ಅಂತ ಹೇಳಿದ್ರೆ, ಇಲ್ಲಿ ನಾವು ನೋವನ್ನು ಬರೀ ನೋವಿನ ಮಾತ್ರೆ ಕೊಟ್ಟು ಕಡಿಮೆ ಮಾಡ್ತಿಲ್ಲ. ನಾವು ಕೊಡ್ತಿರೋಂಥ ಮಾತ್ರೆಗಳು ನಿಮ್ಮ ಕಾಯಿಲೆನೇ ನಿಯಂತ್ರಿಸೋಕ್ಕೆ ಕೊಡ್ತಿದ್ದೀವಿ, ಆಯಿತಾ? ನೋವಿನ ಮಾತ್ರೆ ಕೊಟ್ಟಿದ ತಕ್ಷಣ ನೋವು ಕಡಿಮೆ ಆಗೋಗುತ್ತೆ, ಮತ್ತು ಬಿಟ್ಟಿದ ತಕ್ಷಣ ವಾಪಸ್ ಬರುತ್ತೆ. ಅದೇ ಕಾಯಿಲೆ ನಿಯಂತ್ರಿಸೋಕ್ಕೆ ಕೊಡ್ತಿರೋ ಮಾತ್ರೆ ನೋವನ್ನೂ ಕಡಿಮೆ ಮಾಡುತ್ತೆ, ಊತನೂ ಕಡಿಮೆ ಮಾಡುತ್ತೆ, ಅದರಿಂದ ದೇಹದಲ್ಲಿ ಉಂಟಾಗುವ ಉರಿ ಊತನೂ ಕಡಿಮೆ ಮಾಡುತ್ತೆ. ಈ ಥರ ಮಾತ್ರೆಗಳನ್ನ ನಾವು ಒಂದೇ ಸಲ ಹೈ ಡೋಸಲ್ಲಿ ಕೊಡೋಕ್ಕಾಗಲ್ಲ. ಅದಕ್ಕೆ ಕ್ರಮೇಣವಾಗಿ ಪರಿಶೀಲನೆ ಮಾಡ್ತಾ ಕ್ರಮೇಣವಾಗಿ ಏರಿಸ್ತೀವಿ. ನಿಮ್ಗೆ ಎಷ್ಟು ಬೇಕು ಅಷ್ಟು ಅಂತ ಗೊತ್ತಾಗುತ್ತೆ ಒಂದು ಕಡೆ ಬಂದಾಗ. ಆಮೇಲೆ ಅದನ್ನ ನಾವು ಮೇಂಟೈನ್ ಮಾಡ್ತೀವಿ. ಈ ಸಂಧಿವಾತದಂಥ ಆಟೋ ಇಮ್ಯೂನ್ ಕಾಯಿಲೆಗಳು ನಾವು ಮೊದಲೇ ಹೇಳಿದ್ದೀವಿ, ಇಮ್ಯೂನ್ ತೊಂದರೆಯಿಂದ ಬರುತ್ತೆ. ರೋಗ ನಿರೋಧಕ ಶಕ್ತಿ ಜಾಸ್ತಿ ಕೆಲಸ ಮಾಡೋದ್ರಿಂದ ಈ ಥರ ಕಾಯಿಲೆಗಳು ಬರುತ್ತೆ. ಸೊ ನಾವು ಕೊಡ್ತಿರೋ ಮಾತ್ರೆಗಳು ಅಥವಾ ಔಷಧಿಗಳು ಈ ರೋಗ ನಿರೋಧಕ ಶಕ್ತಿನ ಸ್ವಲ್ಪ ಕಡಿಮೆ ಮಾಡೋಕ್ಕೆ, ಅದ್ರದ್ದು ಏನು ಎಫೆಕ್ಟ್ ಇದೆ ಅದನ್ನ ಸ್ವಲ್ಪ ಕಡಿಮೆ ಮಾಡೋಕ್ಕೆ ಕೊಡ್ತಾ ಇರ್ತೀವಿ. ಆ ರೀತಿ ಇದ್ದಾಗ ನೀವು ಒಂದೇ ಸಲ ಬಿಟ್ಬಿಟ್ರೆ ಎಲ್ಲ ಮಾತ್ರೆನೂ, ಅದೇನೋ ಇಟ್ಕೊಂಡಿರ್ತೀವಿ ರೋಗ ನಿರೋಧಕ ಶಕ್ತಿನ ಕಡಿಮೆ ಮಾಡೋಕ್ಕೆ, ಸಡನ್ನಾಗಿ ಬಿಟ್ಟಾಗ ಅದು ಇನ್ನೂ ಜಾಸ್ತಿಯಾಗಿ ಕಂಡುಬರುತ್ತೆ ಈ ಕಾಯಿಲೆಗಳು. ಆವಾಗ ಏನಾಗುತ್ತೆ, ಇವಾಗ ಏನು ಕಡಿಮೆ ಡೋಸಲ್ಲಿ ಕಂಟ್ರೋಲ್ ಆಗಿತ್ತಲ್ಲ, ಎಲ್ಲನೂ ನಿಯಂತ್ರಿಸಿದ್ವಲ್ಲ ಕಡಿಮೆ ಡೋಸಲ್ಲಿ, ಅದು ಕೇಳದೆ ಆಗೋಗುತ್ತೆ ಆ ಡೋಸಲ್ಲಿ. ಆವಾಗ ಹೆಚ್ಚಿನ ಡೋಸ್ ಕೊಡಬೇಕು, ಹೈ ಡೋಸ್ ಕೊಡಬೇಕು, ಇಲ್ಲ ಜಾಸ್ತಿ ದುಡ್ಡಿರೋಂಥ ಮಾತ್ರೆಗಳನ್ನ ಕೊಡಬೇಕು, ಕಾಸ್ಟ್ಲಿ ಮೆಡಿಸಿನ್ಸ್ ಕೊಡಬೇಕಾಗುತ್ತೆ. ಅದರಿಂದ ನೋವು ಕಡಿಮೆ ಆಗಿದ ತಕ್ಷಣ ಮಾತ್ರೆನ ನಿಮ್ಮಿಂದ ನೀವಾಗಿ ನಿಲ್ಲಿಸಬೇಡಿ. ನಾವೇ ಕಡಿಮೆ ಮಾಡ್ತೀವಿ, ಹೋಗ್ತಾ ನಾವೇ ಕಡಿಮೆ ಮಾಡಿಬಿಡ್ತೀವಿ. ಅದು ಒಂದು ತೊಂದರೆ. ಅಂದರೆ ಬಿಟ್ಟಿದ ತಕ್ಷಣ ಜಾಸ್ತಿ ಬರುತ್ತೆ, ಆವಾಗ ಹಳೆ ಡೋಸಲ್ಲಿ ಕೇಳಲ್ಲ, ಅದು ಒಂದು ತೊಂದರೆ. ಇನ್ನೊಂದು ಏನಾಗುತ್ತೆ, ನಾವು ಇವಾಗ ರೋಗ ನಿರೋಧಕ ಶಕ್ತಿನ ಕಡಿಮೆ ಮಾಡೋಕ್ಕೆ ಮಾತ್ರೆಗಳು ಕೊಡ್ತಿದ್ದೀನಿ ಅಂತ ಹೇಳಿದ್ನಲ್ಲ, ಆ ರೀತಿ ನಾವು ಒಂದೇ ಸಲ ಮಾತ್ರೆ ಬಿಟ್ಬಿಟ್ರೆ ಇಂಥವ್ರಿಗೆ ಇನ್ಫೆಕ್ಷನ್ಗಳು ಏನಾರು ಆದರೆ ಇನ್ನೂ ತುಂಬ ಸೀರಿಯಸ್ ಕಂಡೀಷನ್ ಆಗೋಗುತ್ತೆ. ಸೊ ಅದಕ್ಕೆ ಸಡನ್ನಾಗಿ ನಿಲ್ಲಿಸಬಾರ್ದು, ಯಾವುದನ್ನೋ ಕ್ರಮೇಣವಾಗಿ ನಿಲ್ಲಿಸ್ತೀವಿ ನಾವು. ಸೊ ಐರಿಸ್ ಅನ್ನೋ ಒಂದು ಇದಾಗುತ್ತೆ, ಇಮ್ಯೂನ್ ರೀಕಾನ್ಸ್ಟಿಟ್ಯೂಷನ್ ಸಿಂಡ್ರೋಮ್ ಅಂತ ಆಗುತ್ತೆ. ಇದರಿಂದ ತುಂಬ ಜಾಸ್ತಿ ತೊಂದರೆಗಳಾಗೋಗುತ್ತೆ ಸಡನ್ನಾಗಿ ನಿಲ್ಲಿಸಿದ್ರೆ. ಅದಕ್ಕೆ ಯಾರಾದರೂ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆದಾಗೂ ನಾವು ಹೇಳ್ತೀವಿ, ಓಕೆ ಅದನ್ನ ಮಾತ್ರ ನಿಲ್ಲಿಸಿ, ಇನ್ನೊಂದನ್ನು ನಿಲ್ಲಿಸಬೇಡಿ, ಇದನ್ನ ಕ್ರಮೇಣವಾಗಿ ನಿಲ್ಲಿಸ್ಕೊಳ್ಳುವ ನಾವು ಆಮೇಲೆ ಅಂತ ಹೇಳ್ತೀವಿ ನಾವು. ಸೊ ಈ ರೀತಿ ಮಾತ್ರೆ ಸಡನ್ನಾಗಿ ನಿಲ್ಲಿಸಬೇಡಿ. ನಿಲ್ಲಿಸಿದ್ರೆ ಜಾಸ್ತಿ ಆಗುತ್ತೆ ಕಾಯಿಲೆ. ಜಾಸ್ತಿ ಆದರೆ ಏನಾಗುತ್ತೆ, ಕೈ ಕಾಲೆಲ್ಲ ವಂಕಾಗುತ್ತೆ, ತೊಂದರೆಗಳು ಜಾಸ್ತಿ ಆಗುತ್ತೆ. ಆಮೇಲೆ ಡ್ಯಾಮೇಜ್ ಆದಮೇಲೆ ಏನು ಮಾಡಿದ್ರೂ ಸರಿಪಡಿಸೋಕ್ಕಾಗಲ್ಲ. ಸೊ ಜಾಗೃತಿಯಾಗಿರಿ.
ನಿಮ್ಗೆ ಏನೇ ಮಾಡಬೇಕು, ಏನೇ ಕಡಿಮೆ ಮಾಡಬೇಕು ಅಂತ ಹೇಳಿದ್ರೂ ಒಂದ್ಸಲಿ ನಿಮ್ಮ ರೊಮ್ಯಾಟಾಲಜಿಸ್ಟ್ ಹತ್ರ ಮಾತಾಡಿ. ನಿಮ್ಮಿಂದ ನೀವಾಗೇ ಇಂಥ ಒಂದು ಡಿಸಿಷನ್ ತಗೋಬೇಡಿ. ನೀವು ಯಾವಾಗಲೂ ನಿಮ್ಮ ವೈದ್ಯರ ಜೊತೆ ಮಾತಾಡಿ, ಅದಾದಮೇಲೆ ಏನು ಬೇಕಾದ್ರೂ ಕಡಿಮೆ ಮಾಡೋದು ನಿಲ್ಲಿಸೋದು ಮಾಡ್ಕೋಬೋದು.